ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಮತ್ತು ವಿಟಮಿನ್ A, D ಇರುವಂತಹ ಸೂಪರ್ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಕಾಮತ್ ಟೀ ಮತ್ತು ಲಲಿತಾ ಜ್ಯುವೆಲ್ಲರ್ಸ್ ಮ್ಯಾಂಗಲೂರ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯವೂ ಒಂದು ರುಚಿಕರವಾದಂಥ ಅಡುಗೆ, ಆರೋಗ್ಯಕರವಾದಂಥ ಅಡುಗೆ ಮತ್ತು ಸ್ವಾದಿಷ್ಟಕರವಾದಂಥ ಅಡುಗೆ ರೆಡಿ ಆಗುತ್ತೆ. ಆ್ಯಂಡ್ ಇವತ್ತು ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಸೂಪರ್ ಅಂತ ರೆಸಿಪಿ ಹೇಳ್ಕೊಡ್ಲಿಕ್ಕೆ ಸೊ ಅವರು ಬಂದಾಗ ಏನಾದರೂ ಸ್ಪೆಷಾಲಿಟಿ ಇರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಅದೇ ಶ್ರೀಮತಿ ಸುಧಾ ಸುಂದರ್ ಅವರು. ಸೊ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ನಮ್ಮ ಅಡುಗೆ ಮನೆಗೆ. ಥ್ಯಾಂಕ್ ಯು. ಸೊ ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ಸೂಪರ್ ಆಗಿದ್ದೇನೆ. ಆ್ಯಂಡ್ ಇವತ್ತು ಅಡುಗೆ ಮನೆಯಲ್ಲಿ ಏನು ಹೇಳ್ಕೊಡ್ತಾ ಇದ್ದೀರಾ? ಅದು ಗುಜರಾತಿ ಐಟಮ್ಸ್. ಓಕೆ. ಕಾಂಡ್ವಿ ಅಂತ ಹೇಳಿ, ಏನಿದು ಕಾಂಡ್ವಿ ಅಂತ ಹೇಳಿದ್ರೆ? ಅದೇ ಕಲ್ಲೆ ಹಿಟ್ಟಿನಲ್ಲಿ ಮಾಡಬೇಕು. ಓಕೆ. ಮತ್ತೆ ಇನ್ನೊಂದು ಮಕಾನ, ಲೋಟಸ್ ಸೀಡ್ಸ್ ಇದೆಯಲ್ಲ, ಲೋಟಸ್ ಸೀಡ್, ತಾವರೆದು. ಹಾಂ, ಅದರದ್ದು ಸೀಡ್, ಫ್ಲವರ್ ಸೀಡ್ ಇದೆ. ಅದರಲ್ಲಿ ಅದು ತುಂಬ ಪ್ರೋಟೀನ್ ಇದೆ. ಓಕೆ. ಅದರಲ್ಲಿ ರಾಯ್ತಾ ಮಾಡ್ತಾರೆ. ಓಕೆ. ಎರಡು ಗುಜರಾತಿ ಐಟಮ್. ಇದು ಗುಜರಾತಿ ಐಟಮ್ ಇಲ್ಲ, ನಾರ್ತ್ ಇಂಡಿಯನ್ ಜಾಸ್ತಿ ಮಾಡ್ತಾರೆ. ಮಕಾನ ಜಾಸ್ತಿ ಯೂಸ್ ಮಾಡ್ತಾರೆ. ಉತ್ತರ ಭಾರತದ ನಾರ್ತ್ ಇಂಡಿಯನ್ ಅಲ್ವಾ? ಸೊ ನಾರ್ತ್ ಇಂಡಿಯನ್ ಡಿಶಸ್ ಇವತ್ತು ರೆಡಿ ಮಾಡ್ಕೊಳ್ಳೋದು. ಸೊ ನಾರ್ತ್ ಇಂಡಿಯನ್ ಡಿಶಸ್ ಆದ್ರೂ ನಮ್ಮ ಸೌತ್ ಇಂಡಿಯನ್ ಅಲ್ಲಿರುವಂತಹ ನಮ್ಮ ಅಡುಗೆ ಮನೆಗೆ ಹೋಗುವ ಅಲ್ವಾ? ಬನ್ನಿ. ಓಕೆ ಮ್ಯಾಮ್. ಸೊ ಫಸ್ಟ್ ನೀವು ಮಾಡ್ತಾ ಇರೋದು ಹಾಗಾದ್ರೆ ಏನು ಹೇಳಿದ್ರಿ? ಕಾಂಡ್ವಿ. ಓಕೆ, ಕಾಂಡ್ವಿ ಅಂತ ಹೇಳಿದ್ರಿ. ಸೊ ಇದು ಪರ್ಟಿಕ್ಯುಲರ್ ಆಗಿ ನೀವು ಹೇಳಿದ್ರಿ ಕಡಲೆ ಹಿಟ್ಟಿಂದ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು. ಓಕೆ, ಸ್ಟಾರ್ಟ್ ಮಾಡುವ ಮೇಡಮ್. ಏನು ಫಸ್ಟ್ ಹಾಗಾದ್ರೆ? ಇದು ಕಡಲೆ ಹಿಟ್ಟು ಬೌಲ್ನಲ್ಲಿ ಕಲಿಸ್ಬೋದು. ನಾನು ಮಿಕ್ಸಿನಲ್ಲಿ ಒಂದು ಸುತ್ತು ಮಾಡಿದರೆ ಬೇಗ ಆಗ್ತದೆ. ಇದರಲ್ಲಿ 1 ಕಪ್ ತಗೊಂಡಿದ್ದೇನೆ ಕಡಲೆ ಹಿಟ್ಟು. ಇದು ಕರೆಕ್ಟ್ ಮೆಷರ್ಮೆಂಟ್ ಇರಬೇಕು, ಸ್ವಲ್ಪ ತಪ್ಪಾಗಿದ್ರೆ ಇದಾಗ್ತದೆ. ಓಕೆ. ಈಗ ಇದು ಎಷ್ಟು ಮೆಷರ್ಮೆಂಟ್? ಇದು 3/4 ಕಪ್ ನಷ್ಟು ಮೊಸರು. ಓಕೆ. ಟರ್ಮರಿಕ್ ಪೌಡರ್ ಬೇಕಾ? ಹೌದು. ಸೊ ಇದು ನಮ್ಮ ಅರುಣಾದವರ ಹಳದಿ ಹುಡಿ. ಸಾಕಾ? ಸ್ವಲ್ಪ ಸಾಕು. ಆಮೇಲೆ ಮತ್ತೆ ಗ್ರೀನ್ ಚಿಲ್ಲಿ ಪೇಸ್ಟ್. ಓಕೆ. ಶುಂಠಿ ಪೇಸ್ಟ್. ಸಾಲ್ಟ್, ಉಪ್ಪು. ಓಕೆ. ಈಗ ನೀರು ಹಾಕಬೇಕು. ನೀರು ಇದರಲ್ಲಿ 1.5 ಸ್ವಲ್ಪ ಕಡಿಮೆ. 1.5ಗಿಂತ ಸ್ವಲ್ಪ ಕಡಿಮೆ. ಓಕೆ. ಸೊ ಪ್ರಮಾಣ ಎಲ್ಲ ಕರೆಕ್ಟ್ ಇರಬೇಕು. ಹೌದು. ಇದು ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಟರ್ನ್ ಮಾಡಿದ್ರೆ ಸಾಕ. ಅಷ್ಟೊಳಗೆ ಕುಕ್ಕರ್ ನೀರು ಬಾಯ್ಲ್ ಮಾಡಬೇಕು. ಓಕೆ. ಸೊ ಕುಕ್ಕರ್ ಹಾಗಾದ್ರೆ ಇಟ್ಬಿಡೋಣ ಅಲ್ವಾ? ಸೊ ಹಾಗಾದ್ರೆ ಗ್ಯಾಸ್ ಹಚ್ಚುವ ಫಸ್ಟ್ ಅಲ್ವಾ? ಓಕೆ. ಸೊ ಇದರಲ್ಲಿ ಆಲ್ರೆಡಿ ಸ್ಟೀಮ್ ಮಾಡ್ಲಿಕ್ಕೆ ಇಡೋದ್ರಿಂದ ನೀರಿಟ್ಟಿದೆ. ಓಕೆ, ಇಟ್ಬಿಡುವ. ಕೆಳಗಡೆ ಒಂಥರ ಸ್ಟ್ಯಾಂಡ್ ತರ ಇಡಬೇಕು. ಸರಿ. ಇಲ್ಲಾಂದ್ರೆ ನೀರು ಇದರಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀರು ಹಾಕಿ ಸ್ವಲ್ಪ ಏನಾದ್ರೂ ಎತ್ತರದಿಟ್ಟರೆ ಆಯ್ತು. ಹೌದು. ಸೊ ಮುಚ್ಚುದಾದ್ರೆ ಮುಚ್ಚಿದೆ. ಸೊ
ಕಂಪ್ಲೀಟ್ ಮುಚ್ಚಿ ಬಿಡೋದಲ್ವಾ? ಹೌದು. ಸೊ ಇಡುದಾ? ಹಾಂ ಹೌದು. ಸೊ ಎಷ್ಟು ಹೈ ಫ್ಲೇಮ್ನಲ್ಲೇ ಇರಬೇಕು. ಓಕೆ. 5 ವಿಸಿಲ್ ಬರಬೇಕು. 5 ವಿಸಿಲ್ ಬರಬೇಕು. ಓಕೆ. ಸೊ ಇದರ ನಂತರ ಪ್ರಾಸೆಸ್ ನಾವು ಕಂಟಿನ್ಯೂಟಿ ಮಾಡ್ಕೊಳ್ಳಿಕ್ಕೆ ಅಲ್ವಾ? ಓಕೆ. ಇದು ಹೇಗೆ ಅಂದ್ರೆ ಬ್ರೇಕ್ಫಾಸ್ಟ್ ತರನಾ? ಬ್ರೇಕ್ಫಾಸ್ಟ್ಗೆ ಅಲ್ಲಿ ತಿಂತಾರೆ. ಬ್ರೇಕ್ಫಾಸ್ಟ್ ಗುಜರಾತ್ನಲ್ಲಿ ಬ್ರೇಕ್ಫಾಸ್ಟ್ಗೆ ತಿಂತಾರೆ. ಓಕೆ ಓಕೆ. ಸಾಕ? ಅಷ್ಟರೊಳಗೆ ನಾವು ಆಯಿಲ್ ಸ್ಪ್ರೆಡ್ ಮಾಡಿ ಇಟ್ಕೊಳ್ವಾ? ಓಕೆ. ಸೊ ಇದು ಈಗ ನೆಕ್ಸ್ಟ್ ಪ್ರಾಸೆಸ್ಗೆ ಅಲ್ವಾ? ಹೌದೌದು. ಓಕೆ. ಇದರಲ್ಲಿ ಏನು ಹೇಳಿದರೆ ಈಚೆ ಸೈಡ್ ಮಾಡ್ಬೋದು, ಉಲ್ಟಾವು ಮಾಡ್ಬೋದು. ಹಾ ಓಕೆ ಓಕೆ. ಅಂದ್ರೆ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಇದಾದ ಮೇಲೆ ಉಲ್ಟಾ ಈಗ ತಿರುಗಿಸಿ ಇಲ್ಲಿ ಹಾಕ್ಬೋದು. ಹಾ ಹಾ ಓಕೆ ಓಕೆ ಓಕೆ. ಹಾಗೆ ಇಲ್ಲಿ ಮಾಡ್ಬೋದು. 5 ವಿಸಿಲ್ ಆಯಿತು. 5 ವಿಸಿಲ್ ಆಯ್ತಲ್ವಾ? ಹೌದು. ಹಾಗಾದ್ರೆ ಆಫ್ ಮಾಡ್ಕೊಳ್ಳೋಣ. ಓಕೆ. ಸೊ ಇನ್ನದು ತಣ್ಣಗಾಗಲಿ. ಇದು ಬಾಣಲಿನಲ್ಲಿ ಕೂಡ ಮಾಡ್ಬೋದು. ಹಾ. ಅದು ಸ್ವಲ್ಪ ಕರೆಕ್ಟ್ ಸರಿ ಬರಲ್ಲ. ಓಕೆ. ಅಂದ್ರೆ ಬಾಣಲೆಯಲ್ಲಿ ಅಲ್ಲಿ ಇದ್ದವರು ನಾರ್ತ್ ಇಂಡಿಯನ್ ಅಲ್ಲಿ ಇದ್ದವರು ಅಲ್ಲಿಯೇ ಇದ್ದವ್ರಿಗೆ ಚೆನ್ನಾಗಿ ಬರುತ್ತೆ. ಹಾ ಅಂದ್ರೆ ಅಲ್ಲಿ ಮಾಡೋರಿಗೆ ಅದರ ವಿಧಾನಗಳು ಗೊತ್ತಿರುತ್ತೆ ಸರ್, ಅಲ್ವಾ? ಕರೆಕ್ಟ್ ಗೊತ್ತುಂಟು. ಕರೆಕ್ಟ್ ಗೊತ್ತಿರುತ್ತೆ. ಅಂಡ್ ನೀವು ಇದು ಹೇಳಿದ ಸ್ವಲ್ಪ ಈಸಿ ಪ್ರೊಸೀಜರ್. ಈಸಿ ಪ್ರೊಸೀಜರ್ ಅಲ್ವಾ? ಅಂದ್ರೆ ನೀವು ಹೇಳಿದ ಗುಜರಾತಿಯಲ್ಲಿ ಜಾಸ್ತಿಯಾಗಿ ಅವರು ಅದೇ ರೀತಿ ಅದಕ್ಕೆ ಪಾತ್ರೆ ಎಲ್ಲೇ ಇರುತ್ತೆ ಕಾಣ್ಬೇಕಲ್ವಾ? ಇಲ್ಲ, ಪಾತ್ರ ಬಾಣಲಿನಲ್ಲೇ ಮಾಡ್ತಾರೆ ಅದು. ಓಕೆ. ಅದರಲ್ಲೇ ಮಾಡುವಂಥದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದು ಸರಿ ಬರಲ್ಲ. ಹಾ ಓಕೆ ಓಕೆ ಓಕೆ. ಹಾಗೆ. ಸೊ ಅದೇ ನೀವು ಹೇಳಿದ್ರಿ ಪ್ರಮಾಣ ಕರೆಕ್ಟ್ ಇರಬೇಕು, ಕರೆಕ್ಟ್ ಬೇಯಬೇಕು ಅಲ್ವಾ? ಹಾಗಿದೆ ಅಲ್ವಾ? ತಣ್ಣಗಾಗಿದೆ ಅಂತ ಕಾಣುತ್ತೆ. ತಣ್ಣಗಾಗಿದೆ. ತೆಗೆಯೋದಾ? ಬಿಸಿಲು ತೆಗೀರಿ. ಓಕೆ. ಇದು ಬಿಸಿ ಇರುವಾಗಲೇ ನಾವು ಪ್ಲೇಟ್ನಲ್ಲಿ ಗ್ರೀಸ್ ಮಾಡಬೇಕು, ಇದು ಮಾಡಬೇಕು. ಓಕೆ. ತಣ್ಣಗಾಗಿದ್ರೆ ಬರಲ್ಲ. ಓಕೆ. ಸೊ ಈ ರೀತಿ ಕಲಡಿಸ್ಲಿಕ್ಕಿದೆ ಹಾಗಾದ್ರೆ? ಹಾಂ ಹೌದು. ಓಕೆ. ತಿನ್ನಾಗಿ ಮಾಡಬೇಕು. ಓಕೆ. ಸೊ ಇದು ಆಯಿಲ್ ಗ್ರೀಸಿಂಗ್ ಮಾಡಿದ ಪ್ಲೇಟಲ್ಲೇ ಮಾಡ್ಕೊಳ್ಳೋದು? ಹೌದು. ಓಕೆ. ಎಷ್ಟು ತಿನ್ನಾಗಿ ಮಾಡಿದೆ ಅದು ಕಿಚನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾಡಿಬಿಡ್ತಾರೆ. ಹ್ಮ್. ಅದು ಈಸಿ ಆಗಿಬಿಡುತ್ತೆ. ಅದು ಗ್ರನೈಟ್ ಎಲ್ಲ ಇರುತ್ತೆ, ಅದರಲ್ಲೇ ಮಾಡಿಬಿಡ್ತಾರಲ್ವಾ? ಮತ್ತು ಬ್ಯಾಕ್ ಸೈಡು. ಸೊ ಅದು ಹಿಡ್ಕೊಂಡು ಅದು ಕೆಳಗೆ ಬೀಳಲ್ಲ ಹಾಗಾದ್ರೆ? ಏನಾಗೋದಿಲ್ಲ. ಓಕೆ. ನಾವು ಕಡಾಯಿನಲ್ಲಿ ಮಾಡಿದರೆ ತುಂಬ ಲೇಟ್ ಆಗ್ತದೆ. ತಿರುಗಿಸಿ ತಿರುಗಿಸಿ ನಮ್ಗೆ ಕೈ ನೋವು ಆಗ್ತದೆ. ಓಕೆ ಓಕೆ. ಸೊ ಅದಕ್ಕೋಸ್ಕರ ನಾವು ಕುಕ್ಕರಲ್ಲಿ ಮಾಡ್ಕೊಳ್ಳೋದು. ಇದು ಈಸಿ ಪ್ರೊಸೀಜರ್. ಹಾಂ. ಮತ್ತು ಸ್ವಲ್ಪ ಸರಿ ಬರ್ಬೋದು. ಓಕೆ. ಬಿಗಿನರ್ಸ್ಗೆ ಇದು ಸ್ವಲ್ಪ ಈಸಿ ಆಗ್ತದೆ. ಓಕೆ ಓಕೆ. ತಣ್ಣಗಾಯಿತು. ಓಕೆ. ತಣ್ಣಗಾದ್ಮೇಲೆ ಕಟ್ ಮಾಡಬೇಕು. ಸೊ ತಣ್ಣಗಾದ್ಮೇಲೆ ಕಟ್ ಮಾಡೋದು ಇದನ್ನು? ಆವಾಗ ಬೇಗ ಬರ್ತದೆ. ಓಕೆ. ಸೊ ನಂತರ ರೋಲ್ ಮಾಡ್ಕೊಳ್ಳೋದಾ? ಸೊ ಕರೆಕ್ಟಾಗಿ ಪ್ರಮಾಣ ಮತ್ತು ಮಾಡಿದ ರೀತಿ ಎಲ್ಲ ಕರೆಕ್ಟ್ ಇದ್ರೆ ಮಾತ್ರ ಇದು ನೀಟಾಗಿ ಈ ರೀತಿ ಬರೋದು? ಹೌದು. ಓಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕರೆಕ್ಟ್. ಅಷ್ಟರೊಳಗೆ ಒಗ್ಗರಣೆಗೆ ಇಡ್ಬೋದು. ಹಾಂ. ಸೊ ಹಾಗಾದರೆ ಒಗ್ಗರಣೆ ಇಟ್ಬಿಡುದಾ? ಹಾಂ, ಒಗ್ಗರಣೆ. ಓಕೆ. ಎಣ್ಣೆ ಹಾಕ್ಲಿಯಾ? ಹಾಂ, ಎಣ್ಣೆ ಹಾಕಿ.
ಇದರೊಳಗೆ ಮಸಾಲ ಕೂಡ ಇಡ್ಬೋದು. ಇದರಲ್ಲಿ ಸ್ವಲ್ಪ okay, ಗ್ರೀನ್ okay. ಚಿಲ್ಲಿ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕ ಎಣ್ಣೆದು? ರೆಡ್ ಚಿಲ್ಲಿ ಪೌಡರ್ ಬೇಕು ಸ್ವಲ್ಪ. ಹಾಕೋದಾ? ಈಗ ಸಾಸಿವೆ. ಓಕೆ. ಸೊ ಗ್ಯಾಸ್ ಬೇಡ ಅಲ್ವಾ? ಹಾಂ ಗ್ಯಾಸ್ ಬೇಡ. ರೆಡ್ ಚಿಲ್ಲಿ ಪೌಡರ್ ಕೊಡಿ. ರೆಡ್ ಚಿಲ್ಲಿ ಪೌಡರ್ ಹಾಕುದಾ? ಹಾಂ ಇದರಲ್ಲಿ. ಸೊ ಇದು ಅರುಣಾದವರ ಮೆಣಸಿನ ಹುಡಿ. ಹಾಂ ಸಾಕು ಸಾಕು ಸಾಕು. ಸೊ ಕೊನೆಗೆ ಒಗ್ಗರಣೆ ಕೊಟ್ಟರೆ ರೆಡಿ ಅಲ್ವಾ? ಹೌದು. ಇದರೊಳಗೆ ಆಯಿಲ್ ಹೋಗ್ತದೆ. ಓಕೆ. ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಕೋಕೋನಟ್ ಪೌಡರ್ ಹಾಕಬೇಕು. ಓಕೆ. ತೆಂಗಿನಕಾಯಿ ತುರಿಯನ್ನು ಚದುರಿಸಿ ಬಿಡೋದು. ಹೌದು. ಓಕೆ. ಮತ್ತು ಕೊತ್ತಂಬರಿ ಸೊಪ್ಪು. ರೆಡಿಯಾಗಿದೆ. ಎಸ್. ಕಾಣ್ವಿ ತಿಂದು ಟೇಸ್ಟ್ ನೋಡಿ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ವೆರಿ ಸ್ಪೆಷಲ್ ಆಗಿರುವಂತಹ ಡಿಶ್ ಇದು. ಎಸ್ ವೀಕ್ಷಕರೇ, ಗುಜರಾತಿ ಸ್ಟೈಲ್ನ ಕಾಂಡ್ವಿ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರ್ಬೋದು. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ. ಖಾಂಡ್ವಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಕಡಲೆ ಹಿಟ್ಟಿಗೆ 3/4 ಕಪ್ನಷ್ಟು ಮೊಸರು, ಅರುಣ ಅರಿಶಿನ ಪುಡಿ, ಹಸಿಮೆಣಸು ಪೇಸ್ಟ್, ಶುಂಠಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 1.5 ಕಪ್ ನೀರು ಹಾಕಿ ಮಿಕ್ಸಿಯಲ್ಲಿ ತಿರುವಿಕೊಳ್ಳಿ. ನಂತರ ಹಬೆಯಲ್ಲಿ 5 ವಿಸಿಲ್ ಬರುವವರೆಗೂ ಬೇಯಿಸಿ. ಆನಂತರ ಬಿಸಿ ಇರುವಾಗಲೇ ಚೆನ್ನಾಗಿ ತಿರುವಿ ಕಲಸಿ. ಬಳಿಕ ಎಣ್ಣೆ ಸವರಿದ ತಟ್ಟೆಗೆ ಲೇಪಿಸಿ ಉದ್ದನೆ ತುಂಡುಗಳನ್ನು ಮಾಡಿ ಮಡಚಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಅರುಣ ಮೆಣಸಿನ ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಹಿಟ್ಟಿನ ಮೇಲೆ ಉದುರಿಸಿ. ಮೇಲಿನಿಂದ ತೆಂಗಿನ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿಕೊಳ್ಳಿ. ಈಗ ಗುಜರಾತಿ ಸ್ಪೆಷಲ್ ಖಾಂಡ್ವಿ ಸವಿಯಲು ಸಿದ್ಧ. ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಯಿತು. ನನಗಂತೂ ಇದನ್ನು ಟೇಸ್ಟ್ ನೋಡ್ಬೇಕಂತ ತುಂಬಾ ಕ್ಯೂರಿಯಾಸಿಟಿ ಇದೆ. ಯಾಕಂತ ಹೇಳಿದ್ರೆ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು, ಟೇಸ್ಟ್ ಕೂಡ ಇನ್ನು ನೋಡ್ಲಿಕ್ಕೆ ಇರುವಂಥದ್ದು. ಸೊ ಟೇಸ್ಟ್ ಆಮೇಲೆ ನೋಡುವ. ನೆಕ್ಸ್ಟ್ ರೆಸಿಪಿ ಮಾಡಲಿಕ್ಕಿದೆ. ಸೊ ಎಲ್ಲ ನಾವು ರೆಡಿ ಮಾಡಿಕೊಳ್ಳಿರೋಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲೆಗಳು, ಚಿತ್ರಕೂಟ ಶಿಶು ಪೋಷಕ, ನ್ಯಾಚುರಲ್ ಫುಡ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಆ್ಯಂಡ್ ನಿಮ್ಗೆ ಗೊತ್ತಿದೆ ಹಾನ್ಬಾಲ್ ಚಿಕ್ಕೀಸ್ ಮತ್ತು ಲಲಿತಾ ಜುವೆಲ್ಲರ್ಸ್, ಅದರ ಜೊತೆಗೆ ಕಾಮತ್ ಟೀ. ಸೊ ವೀಕ್ಷಕರೇ, ನೆಕ್ಸ್ಟ್ ರೆಸಿಪಿ ಒಂದು ರಾಯ್ತಾ ಅಂತ ಹೇಳಿದ್ದಾರೆ. ಬನ್ನಿ ಅವ್ರ ಜೊತೆನೆ ಕೇಳುವ. ಓಕೆ ಮೇಡಮ್. ಸೊ ನೆಕ್ಸ್ಟ್ ರಾಯ್ತಾ ಅಂತ ಹೇಳಿದ್ರಿ. ಮಖಾನ ರಾಯ್ತಾ. ಓಕೆ ಮೇಡಮ್. ಇದು ವೆಯ್ಟ್ ಲಾಸ್ ತಿಂದ್ರೆ ವೆಯ್ಟ್ ಲಾಸ್ ಅದಕ್ಕೆಲ್ಲ ಒಳ್ಳೇದಿದು. ಓಕೆ, ಸ್ಟಾರ್ಟ್ ಮಾಡುವ ಹಾಗಾದ್ರೆ. ಏನು ಫಸ್ಟ್? ಒಂದು ಬಾಣಲಿ ಕೊಡಿ. ಓಕೆ, ಹಚ್ಚಲಿಯಾ ಗ್ಯಾಸ್? ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಡ್ರೈ ಫ್ರೈಡ್. ಓಕೆ, ಏನು ಹಾಕ್ಲಿಕ್ಕಿಲ್ಲ ಅದಕ್ಕೆ? ಓಕೆ, ಸೊ ಇದು ಫ್ರೈ ಮಾಡ್ಕೊಳ್ಳುವ. ಸೊ ಇದಾದ ನಂತರ ನೆಕ್ಸ್ಟ್ ಪ್ರಾಸೆಸ್ ಇರುವಂಥದ್ದಾ? ನೆಕ್ಸ್ಟ್ ಹಾಂ, ಎಲ್ಲ ವೆಜಿಟೇಬಲ್ ನಿಮಗೆ ಯಾವ್ದು ವೆಜಿಟೇಬಲ್ ಬೇಕೋ ಎಲ್ಲ ಹಾಕ್ಕೊಳ್ಬೋದು. ಸರಿ, ಓಕೆ. ಸೊ ಇದು ನಾನು ಬೇಯಿಸ್ತಾ ಇರ್ತೇನೆ. ನೆಕ್ಸ್ಟ್ ಒಳಗೆ ಹಾಂ, ಕರ್ಡ್. ಓಕೆ. ಸೊ ಇದು ಮಖನ ಅಂತ ಹೇಳಿದ್ರೆ ಇದು ಏನು? ಲೋಟಸ್ ಸೀಡ್. ಹಾಂ, ಲೋಟಸ್ ಸೀಡ್. ಓಕೆ, ನೀವಾಗಲೇ ಹೇಳಿದ್ರಿ ಲೋಟಸ್ ಸೀಡ್ ಅಂತ ಹೇಳಿ. ಓಕೆ, ಇದು ತುಂಬ ಪ್ರೋಟೀನ್ ಇದೆ. ಓಕೆ ಓಕೆ, ತುಂಬ ಹೆಲ್ತ್ಗೆ ಒಳ್ಳೇದು. ಹಾಂ ಹಾಂ ಹಾಂ. ಸೊ ಮೊಸರು ಆದ ನಂತರ ಕ್ಯಾರೆಟ್ ಅಲ್ವಾ? ಕ್ಯಾರೆಟ್, ಕ್ಯಾಪ್ಸಿಕಮ್, ಓಕೆ, ಟೊಮ್ಯಾಟೊ. ಓಕೆ, ನೀವು ಹೇಳಿದಾಗೆ ಎಲ್ಲ ವೆಜಿಟೇಬಲ್ಸ್ಗಳನ್ನು ಹಾಕ್ಕೊಳ್ಳೋದು. ಇದು ಹೆಸರು ನೀವು ಮೊಳಕೆ ಬಿಟ್ಟು ತೊಗೊಂಡು ಆನಿಯನ್, ಮೊಳಕೆ ಬಂದಂತಹ ಹೆಸರು ಹಾಕ್ಕೊಳ್ಳೋದಲ್ವಾ? ಹೆಸರು, ಹೌದು. ಮತ್ತೆ ನೀರುಳ್ಳಿ, ಮತ್ತು ಕ್ಯಾಬೇಜ್, ಪಿಂಕ್ ಕಲರ್ ಕ್ಯಾಬೇಜ್. ಓಕೆ, ಏನೆಲ್ಲ ವೆಜಿಟೇಬಲ್ಸ್ ಬೇಕು ಎಲ್ಲವೂ ಹಾಕ್ಕೊಳ್ಳೋದು. ಶುಂಠಿ ಪೇಸ್ಟು, ಹಾಂ, ಗ್ರೀನ್ ಚಿಲ್ಲಿ ಪೇಸ್ಟು,
ಸಾಲ್ಟ್, ಹ್ಞೂ ಮತ್ತು ದ್ರಾಕ್ಷಿ. ದ್ರಾಕ್ಷಿ, ಒಣ ನೀವು ದ್ರಾಕ್ಷಿ ಹಣ್ಣು ಕೂಡ ಹಾಕ್ಬೋದು ಇದರ. ಓಕೆ ಬರೀ ವೆಜಿಟೇಬಲ್ ಮಾತ್ರ ಅಲ್ಲ, ಓಕೆ ಆ್ಯಪಲ್ ಅದು ಬೇರೆ ಸೆಪ್ರೇಟ್ ಅದು ಕೂಡ ಹಾಕ್ಕೊಳ್ಬೋದು. ಓಕೆ ಮತ್ತು ಕ್ಯಾಶಿನಟ್, ಹ್ಞೂ ವಾಲ್ನಟ್, ಗೋಡಂಬಿ ವಾಲ್ನಟ್ ಎಲ್ಲ ವಾಲ್ನಟ್ ಎಲ್ಲ. ಓಕೆ ಎಲ್ಲವನ್ನು ಹಾಕ್ಕೊಳ್ಳೋದು. ಕಾಲಾ ನಮಕ್ ಹಾಕಬೇಕು. ಹಾಂ ಇದು ಕಾಲಾ ನಮಕ್, ಕಾಲ ನಮಕ್. ಓಕೆ ಮತ್ತು ಜೀರಾ ಪೌಡರ್. ಜೀರಾ ಪೌಡರ್ ಬೇಕಾ? ಸೊ ಇದು ಅರುಣಾದವರ ಜೀರಿಗೆ ಹುಡಿ. ಸಾಕು, ಆಯಿತು. ಅದು ಫ್ರೈ ಆಯಿತು. ಫ್ರೈ ಆಯ್ತಲ್ಲ ಇದು? ಆಫ್ ಮಾಡಲಿಯಾ? ಹೌದು. ಓಕೆ ಅದರಲ್ಲಿ ಹಾಕಬೇಕು. ಹಾಕೋದು ಅದಕ್ಕೆ? ಹೌದು, ಅಷ್ಟು ಇರೋದು. ಸೊ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡಿ ಹಾಕೋದು. ಸೊ ಇದು ಒಂದು ಕಚಂಬರ್ ನಾವೆಲ್ಲ ಇಲ್ಲಿ ಏನು ಮಾಡ್ತೇವೆ ಆ ರೀತಿಯೇ ಮಾಡ್ಕೊಳ್ಳೋದು, ಎಲ್ಲ ಮಿಕ್ಸಿಂಗ್ ಮಾಡಿ. ಹೌದೌದು. ಓಕೆ, ನಾನು ಜಾಸ್ತಿ ಇದೆ ತಿನ್ನೋದು. ಹೌದಾ? ಓಕೆ, ಆ್ಯಕ್ಚುಲಿ ತುಂಬ ಈಸಿ ಇದೆ, ಲೈಕ್ ಕುಕಿಂಗ್ ವಿದೌಟ್ ಫೈರ್ ಥರನೂ ಮಾಡ್ಕೊಳ್ಳೋದು. ಹೌದೌದು. ಇದು ಒಂದು 10 ನಿಮಿಷ ಇರಬೇಕು, ಮತ್ತು 15 ನಿಮಿಷ ಇರಬೇಕು ಅಷ್ಟೇ. ಓಕೆ, ನಿಮ್ಗೆ ಒಗ್ಗರಣೆ ಬೇಕನ್ನ ಮಾಡ್ಬೋದು, ಇಲ್ಲಾದರೆ ಈಗನು ತಿನ್ಬೋದು ಅಲ್ವಾ? ಹೌದು. ಓಕೆ, ಅಷ್ಟೇ ಆಯಿತು. ಆಯ್ತು ಹಾಗಾದ್ರೆ. ಸೊ ರಾಯ್ತ ರೆಡಿ. ಆಯಿತು. ಸೊ ಮಖ್ನಾ ರಾಯ್ತ ತಗೊಳ್ಳಿ, ಟೇಸ್ಟ್ ನೋಡಿ. ಖಂಡಿತ ಖಂಡಿತ. ವಾವ್, ವೆರಿ ನೈಸ್. ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಸೊ ಲೋಟಸ್ನ ಸೀಡ್, ತಾವರೆ ಬೀಜ ಏನಿದೆ ಅದರಲ್ಲಿ ಮಾಡಿದಂಥದ್ದು ಅಂತ ಹೇಳಿದ್ರು. ಸೊ ಮಖ್ನಾ ರಾಯ್ತ, ಸೊ ಯಾವ ರೀತಿ ಮಾಡ್ಕೊಳ್ಳೋದಂತ ಒಮ್ಮೆ ನೋಡ್ಕೊಂಡು ಬನ್ನಿ. ಮಖನ ರಾಯ್ತ ತಯಾರಿಸುವ ವಿಧಾನ. ಮೊದಲು ಮಖನ ಅಥವಾ ತಾವರೆ ಬೀಜವನ್ನು ಹುರಿದಿಟ್ಟುಕೊಳ್ಳಿ. ನಂತರ 1 ಕಪ್ ಮೊಸರಿಗೆ ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಮೊಳಕೆ ಬರಿಸಿದ ಹೆಸರು ಕಾಳು, ಈರುಳ್ಳಿ, ಕ್ಯಾಬೇಜ್, ಶುಂಠಿ ಪೇಸ್ಟ್, ಹಸಿಮೆಣಸು ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಒಣ ದ್ರಾಕ್ಷಿ, ಗೋಡಂಬಿ, ಕಾಲಾ ನಮಕ್, ಅರುಣ ಜೀರಿಗೆ ಪುಡಿ, ತಾವರೆ ಬೀಜ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. 5 ರಿಂದ 10 ನಿಮಿಷ ನೆನೆಯಲು ಇಟ್ಟು ಸರ್ವ್ ಮಾಡಿ. ಈಗ ಆರೋಗ್ಯಕರ ಮಖ್ನಾ ರಾಯ್ತ ರೆಡಿ ಟು ಸರ್ವ್. ಎಸ್ ಮ್ಯಾಮ್. ಸೊ 2 ರೆಸಿಪೀಸ್ಗಳು ರೆಡಿ ಆಯಿತು. ಒಂದು ಕಾಂಡ್ವಿ ಅಲ್ವಾ, ಕಾಂಡ್ವಿ ಅಂತ, ಇನ್ನೊಂದು ಮಖ್ನಾ ರಾಯ್ತ. ಸೊ 2 ಕೂಡ ಉತ್ತರ ಭಾರತದ ರೆಸಿಪೀಸ್ಗಳು. ಟೇಸ್ಟ್ ನೋಡುವಾಗತ್ತಲ್ವಾ, ಇದು ಹೀಗೇನೆ ತಿನ್ಲಿಕ್ಕೇನೆ ಹೀಗೆ ಚೆನ್ನಾಗಿರುತ್ತೆ ಅಲ್ವಾ? ಕೆಚಪ್ ಜೊತೆಗೆ ಇನ್ನೂ ಚೆನ್ನಾಗಿ, ಚಟ್ನಿ ನೋಡ್ಲಿಕ್ಕೆ ಅಂತೂ ಬಹಳ ಚೆನ್ನಾಗಿದೆ. ಗ್ರೀನ್ ಚಟ್ನಿ ಹಾಕಿದ್ರೆ ತುಂಬ ಚೆನ್ನಾಗಿ. ಹೌದಾ? ವಾವ್, ಆಹಾ, ಬಹಳ ಚೆನ್ನಾಗಿದೆ. ಇದರಲ್ಲಿ ಆ್ಯಡ್ ಆನ್ ಟೇಸ್ಟ್ ಏನು ಗೊತ್ತಾ, ಒಂದು ನೀವು ಕೊಟ್ಟಂತಹ ಒಗ್ಗರಣೆ, ಇನ್ನೊಂದು ಅದ್ರ ಜೊತೆ ಎಲ್ಲ ಬ್ಲೆಂಡಿಂಗ್ ಏನಾಗಿದೆ, ಅದು ಸಾಫ್ಟ್ ಪ್ಲಸ್ ಕ್ರಿಸ್ಪಿನೆಸ್ ಆದಂತಹ ಒಗ್ಗರಣೆ, 2 ಸಖತ್ತಾದಂಥ ಟೇಸ್ಟ್. ಅಟ್ಲೀಸ್ಟ್ ಒಮ್ಮೆ ಅದನ್ನು ಮಾಡಿ ಟ್ರೈ ಮಾಡಿ ತಿನ್ನಲೇಬೇಕು, ಅಷ್ಟು ಚೆನ್ನಾಗಿದೆ. ಹೊಸತಾದಂಥ ಟೇಸ್ಟ್ ಇದು. ವೆರಿ ನೈಸ್. ಥ್ಯಾಂಕ್ ಯು. ಬಹಳ ಚೆನ್ನಾಗಿದೆ. ಕಾಂಡ್ವಿ ಅಂತ ಹೇಳ್ತಾರಲ್ವಾ, ಇಲ್ಲೆಲ್ಲೂ ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಾ? ಸಿಗುತ್ತೆ. ಓಕೆ, ಅಂದರೆ ನಾನು ನೋಡೇ ಇಲ್ಲ ಇಷ್ಟ ತನಕ. ಸೊ ಸಿಗಲ್ಲ ಅಂತ ಹೇಳಿದರೆ ಮಾಡ್ಕೊಂಡು ತಿನ್ನಿ ಅಲ್ವಾ? ಓಕೆ, ತಗೊಳ್ಳಿ ಮೇಡಮ್. ಸೊ ವೆಯ್ಟ್ ಲಾಸಿಗೆಲ್ಲ ಒಳ್ಳೇದಂತ ಹೇಳಿದ್ರಿ. ಸೊ ಮಖ್ನಾ ರಾಯ್ತ, ವಾವ್. ಸೊ ಒಂದು ರಾಯ್ತದಲ್ಲಿ ಈ ರೀತಿ ಕೂಡ ಚೇಂಜಸ್ ಮಾಡ್ಬೋದು ಅಂತ ಹೇಳಿ ಇದು ಹೇಳ್ಕೊಡಿದ್ರೆ. ಯಾಕಂತ ಹೇಳಿದರೆ, ಒಂದು ಈ ಮಖ್ನಾ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿ ಇದೆ ಅಲ್ವಾ, ಇನ್ನೊಂದು ಮೊಸರು, ಹುಳಿ, ಎಲ್ಲ ವೆಜಿಟೇಬಲ್ಸ್, ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ನನಗನ್ನಿಸುತ್ತೆ ಇದು 2 ಕಂಪ್ಲೀಟ್ ನಾನೇ ಮಾಡಬೇಕು, ಅಷ್ಟು ಚೆನ್ನಾಗಿದೆ. ರಿಯಲಿ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ಮೇಡಮ್. ನಿಮ್ಗೆ ಹೇಗೆ ಅನಿಸ್ತು? ಥ್ಯಾಂಕ್ ಯು, ಚೆನ್ನಾಗಿದೆ. ಖುಷಿ ಆಯಿತು? ನನಗೆ ಖುಷಿ ಆಯಿತು. ಖುಷಿ ಆಯ್ತಲ್ವಾ? ಖಂಡಿತವಾಗ್ಲೂ ನನಗೆ ಇದೆರಡು, ನಾನು ಇಷ್ಟರ ತನಕ ತಾವರೆದ್ದು ಕೂಡ ಈ ರೀತಿ ಬೀಜ ಸಿಗುತ್ತಾ ಅಂತ ಹೇಳಿ ನೀವು ಹೇಳಿದ ನಂತರನೇ ಗೊತ್ತಾಯ್ತು. ಎಸ್, ವೆರಿ ನೈಸ್. ತುಂಬ ಹೆಲ್ತ್ ಒಳ್ಳೆಯದು, ಪ್ರೋಟೀನ್ ಜಾಸ್ತಿ ಅಲ್ವಾ? ಸೊ ನಮ್ಮ ಅಡುಗೆ ಮನೆಗೆ ಬಂದು ಉತ್ತರ ಭಾರತದ 2 ರೆಸಿಪಿಗಳನ್ನು ಹೇಳ್ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ರೆಸಿಪೀಸ್ಗಳಿಗೆ ಬೆಸ್ಟ್ ಆಯಿಲ್ ಇದು, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಥ್ಯಾಂಕ್ ಯು. ಆ್ಯಂಡ್ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ ಅವರ ಕಡೆಯಿಂದ ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಸೊ ಅವರ ಕಡೆಯಿಂದ ಗಿಫ್ಟ್.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೊಮ್ಮೆ Thank you. ಬನ್ನಿ. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಕೂಡ ನೋಡಿದ್ರಲ್ವಾ, ಉತ್ತರ ಭಾರತದ 2 ರೆಸಿಪಿಗಳನ್ನು ಹೇಳ್ಕೊಟ್ರು. ಸೊ ಇದೇ ರೀತಿ ನಿಮ್ಮಲ್ಲೂ ಕೂಡ ಹೊಸತಾದಂಥ ಕೈರುಚಿ ಇರ್ಬೋದು. ಸೊ ನೀವು ಮಾಡಬೇಕಾದದಿಷ್ಟೇ, ನಮ್ಮ ಟಿವಿಯನ್ನು ಸಂಪರ್ಕಿಸಿ, ನಿಮ್ಮ ಕೈರುಚಿಯನ್ನು ನಮ್ಮ ಅಡುಗೆ ಮನೆಯಲ್ಲಿ ತೋರಿಸಿ. ಸೊ ಮುಂದಿನ ಸಂಚಿಕೆಯಲ್ಲಿ ಹೊಸತಾದಂತಹ ಗೆಸ್ಟ್, ಹೊಸತಾದಂತಹ ರೆಸಿಪಿ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಸ್ಟೇ ಸೇಫ್ ಆ್ಯಂಡ್ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.